ಅಯೋಧ್ಯೆಯ ಬಾಲರಾಮನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಅನಾವರಣ ಆಗಿದೆ. ಆ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಇದೇ ಮೊದಲ ಬಾರಿಗೆ ಅಯೋಧ್ಯೆಯ ಬಾಲರಾಮನ ಎಕ್ಸ್ಕ್ಲೂಸಿವ್ ಫೋಟೋ ಅನಾವರಣ. ಬೆಳಿಗ್ಗೆಯಿಂದಲೂ ಕೂಡ ಒಂದೊಂದೇ ಫೋಟೋ ರಿಲೀಸ್ ಆಗ್ತಾ ಇತ್ತು. ಆದರೆ ಮುಖಕ್ಕೆ ಹಾಗೂ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿದಂತಹ ಫೋಟೋ ಅದಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಸಂಪೂರ್ಣವಾಗಿ ಬಾಲರಾಮ ಹೇಗಿದ್ದಾನೆ ಅನ್ನೋದನ್ನ ಆ ಫೋಟೋದಲ್ಲಿ ಕಾಣಬಹುದು. ಅಯೋಧ್ಯೆ ಬಾಲರಾಮನ ಪೂರ್ಣ ವಿಗ್ರಹ, ಆ ವಿಗ್ರಹದ ಎಕ್ಸ್ಕ್ಲೂಸಿವ್ ಫೋಟೋ ಈಗ ಅನಾವರಣ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಆ ಫೋಟೋವನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಿ, ಬಾಲರಾಮ ಅಯೋಧ್ಯೆಯ ರಾಮಲಲ್ಲನ ಸಂಪೂರ್ಣವಾದಂತಹ ವಿಗ್ರಹದ ಫೋಟೋ. ಮಂದಸ್ಮಿತ ಮುಖ ಉಳ್ಳಂತಹ ಬಾಲರಾಮ, ನಮ್ಮ ಕನ್ನಡಿಗ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈ ಚಳಕದಲ್ಲಿ ಮೂಡಿರುವಂತಹ ಬಾಲರಾಮ. ಎಡಗೈಯಲ್ಲಿ ಬಿಲ್ಲಿದೆ, ಬಲಗೈಯಲ್ಲಿ ಬಾಣ ಇದೆ. 51 ಇಂಚು ಎತ್ತರವಿರುವಂತಹ ಬಾಲರಾಮನ ಸಂಪೂರ್ಣ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ. ಕೃಷ್ಣ ಶಿಲೆಯಲ್ಲಿ ಮೂಡಿರುವ ರಾಮಲಲ್ಲನ ವಿಗ್ರಹ. ಶಿಲೆಯೂ ಕರುನಾಡಿನದ್ದೇ, ಶಿಲ್ಪಿಯೂ ಕರುನಾಡಿನವರೇ. ಆ ರಾಮಲಲ್ಲ ವಿಗ್ರಹ 22ರಿಂದ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದ್ದಂತೆ ಪೂಜೆ ಪುನಸ್ಕಾರ ದರ್ಶನಕ್ಕೆ ಲಭ್ಯವಾಗ್ತಿತ್ತು. ಅದಕ್ಕೂ ಮುನ್ನವೇ ಹೇಗಿದ್ದಾನೆ ರಾಮಲಲ್ಲ, ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಈ ರಾಮಲಲ್ಲ ವಿಗ್ರಹ ಹೇಗಿದೆ ಎನ್ನುವಂತಹ ಕುತೂಹಲ ಏನು ಅಸಂಖ್ಯ ಕೋಟಿ ಕೋಟಿ ಭಕ್ತಗಣದಲ್ಲಿತ್ತು. ಆ ಮನಸ್ಸಿಗೆ ತಣಿಸುವಂತಹ ಫೋಟೋ ಲಭ್ಯ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕಲ್ಲಿನಲ್ಲಿ ಬಿಲ್ಲು ಬಾಣವನ್ನು ಕೆತ್ತಲಾಗಿಲ್ಲ, ಕೇವಲ ಭಂಗಿ ಮಾತ್ರ ಇದೆ. ಅದು ಚಿನ್ನದ ಬಿಲ್ಲು ಬಾಣವನ್ನು ಅಲ್ಲಿರಿಸಲಾಗಿದೆ. ಅಯೋಧ್ಯೆ ಬಾಲರಾಮನ ಪೂರ್ಣ ವಿಗ್ರಹ ಅನಾವರಣವಾಗಿದೆ. ಎಡಗೈಯಲ್ಲಿ ಬಿಲ್ಲು, ಬಲಗೈಯಲ್ಲಿ ಬಾಣವಿರುವಂತಹ ಬಂಗಾರದ ಬಿಲ್ಲು ಬಾಣ. ಪಾದದಿಂದ ಹಣೆಯ ತನಕ 51 ಇಂಚು ಎತ್ತರ ಇಷ್ಟಿರಬೇಕು. ಮಂದಸ್ಮಿತ ಮುಖವಿರಬೇಕು. 5 ವರ್ಷದ ಬಾಲಕನಂತಿರಬೇಕು. ಇದು ಟ್ರಸ್ಟ್ನಿಂದ ಶಿಲ್ಪಿಗೆ ಸಿಕ್ಕಂತಹ ಕೆಲವು ಸಲಹೆಗಳು ಅಷ್ಟೇ. ಆದರೆ ಬಾಲರಾಮ ಹೇಗಿದ್ದಾನೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕಲ್ಪನೆ ಅಥವಾ ಒಂದು ಫೋಟೋ, ನಾವು ಬಾಲಕೃಷ್ಣನನ್ನ ನೋಡಿರ್ತೀವಿ ಹಲವು ಕಡೆಗಳಲ್ಲಿ, ವಿಗ್ರಹಗಳನ್ನ, ಮೂರ್ತಿಗಳನ್ನ, ಫೋಟೋಗಳನ್ನ. ಆದರೆ ಬಾಲರಾಮನ ಆ ಒಂದು ಫೀಲ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇದು ಕಂಪ್ಲೀಟ್ ಆಗಿ ಶಿಲ್ಪಿಯ ಕಲ್ಪನೆ, ಆ ಶಿಲ್ಪಿಯ ಅಧ್ಯಯನ, ಅದರ ಪರಿಣಾಮವಾಗಿ ಮೂಡಿದಂತಹ ಇಂತಹ ಅದ್ಭುತ ಕಲಾಕೃತಿ. ಇದು ಈಗ ದೈವಿ ಸ್ವರೂಪ. ಪಾದದಿಂದ ಹಣೆಯ ತನಕ 51 ಇಂಚಿನ ಎತ್ತರವಿರುವ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿರುವಂತಹ ಅದ್ಭುತವಾದಂತಹ ಶ್ರೀರಾಮ ಬಾಲರಾಮ ರಾಮಲಲ್ಲ ಇನ್ನೇನು 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದ್ದಂತೆ ಪ್ರತಿನಿತ್ಯವೂ ಕೂಡ ಆರಾಧನೆಗೊಳಪಡ್ತಾನೆ. ಭಕ್ತಗಣಕ್ಕೆ ದರ್ಶನ ಭಾಗ್ಯ ಕೂಡ ಲಭ್ಯ ಆಗಲಿದೆ. ಅದಕ್ಕೂ ಮುನ್ನವೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಹೇಗಿದೆ ರಾಮಲಲ್ಲ ವಿಗ್ರಹ ಅನ್ನೋದರ ಫೋಟೋ ನಿಮ್ಮೆದುರಿಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.